ನಿಮಗೆ ರಾಜಕಾರಣ ಯಾಕೆ ಬೇಕಾಗಿತ್ತು? ನೀವು ರಾಜಕಾರಣವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮಗೆ ರಾಜಕಾರಣದಲ್ಲಿರುವಂತಹ ಒಂದು ತುಂಬಾ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಏನು ಅಂತಂದ್ರೆ, ನೀವು ಒಂದು NGO ಶುರು ಮಾಡಿದ್ರೆ ಅಥವಾ ನೀವು ಯಾವ್ದಾದ್ರು ಒಂದು ಸಂಸ್ಥೆ ಶುರು ಮಾಡಿದ್ರೆ ಯಾವ ಸ್ಕೇಲ್ ಅಲ್ಲಿ ನೀವು ಇಂಪ್ಯಾಕ್ಟ್ ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದರ 100 ಪಟ್ಟು ಇಂಪ್ಯಾಕ್ಟ್ ನ ನೀವು ರಾಜಕಾರಣದಲ್ಲಿ ಮಾಡಬಹುದು. ಯಾಕೆಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಈ ಒಂದೇ ಕಾರಣ ನನಗೆ ಈ ಪ್ಲಾಟ್ಫಾರ್ಮ್ ನ ಕಡೆ ಹೋಗಬೇಕು ಅನ್ನುವಂಥದ್ದು ಒಂದು ತುಡಿತ ನನಗಿತ್ತು. ಯಾಕೆ ನಾನು ಇದನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಬಹಳ ಯೋಚನೆ ಮಾಡಿದ್ರೆ ನನಗನ್ಸಿದ್ದು, ನನಗೆ 2 ಐಡಿಯಾ ನನ್ನನ್ನ ಮಲಗಿದಾಗ ಎದ್ದಾಗ ಯಾವಾಗ್ಲೂ ಆವರಿಸ್ಕೊಂಡು ಕಾಡುವಂತ 2 ಐಡಿಯಾ. ಒಂದು, ನಮ್ಮ ದೇಶದಲ್ಲಿರುವಂತಹ ಬಡತನ. ಯಾಕೆಂದ್ರೆ ಅವನ ಬೇಸಿಕ್ಸ್ಗೋಸ್ಕರ ಹೊಡೆದಾಟದಲ್ಲೇ ಅವನು ಇಡೀ ಜೀವನ ಹೋಗ್ಬಿಡುತ್ತೆ. ಭಾರತ ಮತ್ತೆ ಭಾರತೀಯರು ಬಡತನದಲ್ಲಿ ಇರಬಾರದು. ಒಂದು ಶ್ರೀಮಂತ ರಾಷ್ಟ್ರವಾಗಬೇಕು ಭಾರತ. ಭಾರತೀಯರು ಬಡತನದಿಂದ ಹೊರಗಡೆ ಬರಬೇಕು. ಅವರ ಹ್ಯೂಮನ್ ಪೊಟೆನ್ಶಿಯಲ್ ನ, ಮನುಷ್ಯನ ಸಂಪೂರ್ಣ ಶಕ್ತಿಯನ್ನು ಅರಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆ ದೇಶದಲ್ಲಿ ಕಲ್ಪಿಸಬೇಕು. ಎರಡನೇದು, ಈ ದೇಶ ನಿನ್ನೆದೋ ಮೊನ್ನೆದೋ ಪ್ರಾರಂಭ ಆಗಿರೋ ದೇಶ ಅಲ್ಲ. ಇದು ಬೇರೆ ಬೇರೆ ದೇಶದವರಿಗೆ ಸಂಸ್ಕೃತಿಗಳಲ್ಲಿ ಬಟ್ಟೆ ಹಾಕೊಳ್ಳಿಕ್ಕೆ ಬರದಲ್ಲೇ ಇದ್ದಂತ ಟೈಮ್ ನಲ್ಲಿ ಬಹಳ ದೊಡ್ಡ ಉನ್ನತ ಫಿಲಾಸಫಿಗಳನ್ನ ಮನುಷ್ಯನಿಗೆ ಕೊಟ್ಟಂತ ಕಂಡಿಡ್ಕೊಂಡಿದ್ದಂತ ದೇಶ ಇದು, ಸಂಸ್ಕೃತಿ ಇದು. ಅದನ್ನ ಕಾಪಾಡಬೇಕು. ನಮ್ಮ ಸಂಸ್ಕೃತಿ ಆಧಾರದ ಮೇಲೆ ಭಾರತ ಪ್ರಪಂಚಕ್ಕೆ ಒಂದು ದಿಕ್ ತೋರಿಸುವಂತ ಶಕ್ತಿ ಕೊಡುವಂತ ದೇಶವಾಗಬೇಕು. ಈ 2 ಐಡಿಯಾ ನನಗೆ ರಾಜಕಾರಣಕ್ಕೆ ನನಗೆ ಮೋಟಿವೇಶನ್ ಕೊಟ್ಟಿದ್ದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.